ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. KGF ಖ್ಯಾತಿಯ ಚಾಚಾ ಇನ್ನಿಲ್ಲ. ಹೌದು, ಓಂ ಸಿನಿಮಾದ ಡಾನ್ ಹರೀಶ್ ರಾಯ್ ಕ್ಯಾನ್ಸರ್ನಿಂದ ಬಳಲಿದ್ದು ಕೊನೆ ಉಸಿರೆಳೆದಿದ್ದಾರೆ. 30 ವರ್ಷಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಕಳನಟನಾಗಿ ಗುರುತಿಸಿಕೊಂಡಿದ್ದು KGF ಸಿನಿಮಾದಲ್ಲಿ ಚಾಚಾ ಪಾತ್ರದಲ್ಲಿ ಕಾಣಿಸಿಕೊಂಡು ತಮ್ಮದೇ ಆದ ಇಮೇಜ್ ಕ್ರಿಯೇಟ್ ಮಾಡಿಕೊಂಡಿದ್ರು. ಆದರೆ ಕ್ಯಾನ್ಸರ್ನಿಂದ ಕಿದ್ವಾಯ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ. ಇನ್ನು ಅವರು ಹುಟ್ಟೂರು ಉಡುಪಿಯಲ್ಲಿ ಅಂತ್ಯಕ್ರಿಯೆ ಕೂಡ ನಡೆದಿದೆ. ಇನ್ನು ಚಾಚನ ಕುರಿತು ಇರುವಂತಹ ಸಂಪೂರ್ಣ ಡೀಟೇಲ್ಸ್ ಇಲ್ಲಿದೆ. KGF ಖ್ಯಾತಿಯ ಚಾಚಾ ಹರೀಶ್ ರಾಯ್ ನಿಧನ. ನಿನ್ನ ಪಯಣ ಇಹಲೋಕ ತ್ಯಜಿಸಿದ ಓಂ ಸಿನಿಮಾದ ಖಳನಾಯಕ KGF ಚಾಚಾ ಪಾತ್ರದ ಹರೀಶ್ ರಾಯ್ ಅವರು ನಮ್ಮನ್ನ ಅಗಲಿದ್ದಾರೆ. ಪೋಷಕ ಪಾತ್ರ ಹಾಗೆ ವಿಲನ್ ಪಾತ್ರದಲ್ಲಿ ಹರೀಶ್ ರಾಯ್ ತಮ್ಮದೇ ಆದಂತಹ ಒಂದು ಇಮೇಜ್ ಅನ್ನ ಬಿಲ್ಡ್ ಮಾಡಿಕೊಂಡಿದ್ರು. ಇಂತಹ ಜನಪ್ರಿಯ ನಟ ಕ್ಯಾನ್ಸರ್ಗೆ ಬಲಿಯಾಗಿದ್ದು ಇಹಲೋಕವನ್ನ ತ್ಯಜಿಸಿದ್ದಾರೆ. ಕೆಲ ವರ್ಷದಿಂದ ಥೈರಾಯ್ಡ್ ಕ್ಯಾನ್ಸರ್ನಿಂದ ಇವರ ಚಿಕಿತ್ಸೆಗೆ ಹಣದ ಅವಶ್ಯಕತೆ ಹೆಚ್ಚಿನ ಮಟ್ಟದಲ್ಲಿ ಇವರನ್ನ ಕಾಡ್ತಾ ಇತ್ತು. ಈ ಚಿಕಿತ್ಸೆಗೆ ಅಧಿಕ ಬೆಲೆಯ 17 ಇಂಜೆಕ್ಷನ್ಗಳ ಅವಶ್ಯಕತೆ ಕೂಡ ಇತ್ತು. ಇದಕ್ಕಾಗಿ ಅವರಿಗೆ ಸುಮಾರು 70 ಲಕ್ಷಕ್ಕೂ ಅಧಿಕ ಹಣದ ಅಗತ್ಯವಿದ್ದು, ಒಂದು ಇಂಜೆಕ್ಷನ್ನ ಬೆಲೆ 3.50 ಲಕ್ಷ ರೂಪಾಯಿ ಇದ್ದಿದ್ದರಿಂದ ಇಂತಹ ಸಮಯದಲ್ಲಿ ಶಿವಣ್ಣ, ಧ್ರುವ ಸರ್ಜಾ ಸೇರಿದಂತೆ ಅನೇಕರು ಇವರಿಗೆ ಧನ ಸಹಾಯವನ್ನ ಮಾಡಿದ್ರು. ಇತ್ತೀಚಿನ ದಿನಗಳಲ್ಲಿ ಅವರಿಗೆ ಒಂದು ಇಂಜೆಕ್ಷನ್ ಅನ್ನ ನೀಡಿದ್ದು, ಅದು ಅವರ ದೇಹಕ್ಕೆ ಯಾವುದೇ ರೀತಿಯಲ್ಲಿ ಸಹಕರಿಸದೇ ಇರುವ ಕಾರಣ ಉಸಿರಾಟದ ತೊಂದರೆ ಕಾಣಿಸಿಕೊಂಡಿದ್ದು, ಹಾಗೆ ನಿಶಕ್ತಿಯಿಂದ ಬಳಲ್ತಾ ಇದ್ದಂತಹ ಅವರನ್ನ ICUನಲ್ಲಿರಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿಯೇ ಹರೀಶ್ ರಾಯ್ ಅವರು ನಿಧನರಾದರು. 55 ವರ್ಷದ ಹರೀಶ್ ರಾಯ್ ಅವರಿಗೆ ಪತ್ನಿ ಹಾಗೆ ಓರ್ವ ಮಗನಿದ್ದು ಅವರನ್ನ ಅಗಲಿದ್ದಾರೆ. ಇನ್ನು ಶಿವರಾಜ್ ಕುಮಾರ್ ಮತ್ತೆ ಉಪೇಂದ್ರ ನಟನೆಯ ಓಂ ಸಿನಿಮಾದಲ್ಲಿ ಡಾನ್ ಪಾತ್ರ ಮಾಡಿ ಫೇಮಸ್ ಆಗಿದ್ದಂತಹ ಹರೀಶ್ ರಾಯ್ ಆನಂತರ ಸಾಕಷ್ಟು ಅವಕಾಶಗಳನ್ನು ಪಡೆದು ಕನ್ನಡದ ಜೊತೆಗೆ ತಮಿಳಿನಲ್ಲೂ ಸಹ ನಟನೆ ಮಾಡಿದ್ದಾರೆ. ಕನ್ನಡದಲ್ಲಿ ಅಂಡರ್ ವರ್ಲ್ಡ್, ರಾಜ್ ಬಹದ್ದೂರ್, ಸಂಜು ವೆಟ್ಸ್ ಗೀತಾ, ಸ್ವಯಂವರ, ಭೂಗತ, ನನ್ನ ಕನಸಿನ ಹೂವೆ, ನಲ್ಲ, ಜೋಡಿ ಹಕ್ಕಿ, ತಾಯವ್ವ, ಚಕ್ರವರ್ತಿ, ಕಾಶಿ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಹರೀಶ್ ರಾಯ್ ಅಂತಿಮ ದರ್ಶನ ಪಡೆದ ನಟ ಯಶ್. ರಾಯ್ ಪುತ್ರನಿಗೆ ಧೈರ್ಯ ತುಂಬಿದ ರಾಕಿಂಗ್ ಸ್ಟಾರ್. ಇನ್ನು ರಾಯ್ ಅವರ ಅಗಲಿಕೆಗೆ ಅಭಿಮಾನಿಗಳು, ಚಿತ್ರರಂಗ, ಸ್ನೇಹಿತರು, ಆಪ್ತರು ಹಾಗೆ ಸಂಬಂಧಿಕರು ಸಂತಾಪವನ್ನು ಸೂಚಿಸಿದ್ದು, ಇವರ ಅಂತಿಮ ದರ್ಶನ ಪಡೆದ ನಟ ಯಶ್ ಹಾಗೆ ಧ್ರುವ ಸರ್ಜಾ ರಾಯ್ ಕುಟುಂಬಕ್ಕೆ ಧೈರ್ಯವನ್ನು ತುಂಬಿದ್ದಾರೆ. ರಾಯ್ ಪುತ್ರನಾದ ರೋಷನ್ಗೆ ತಂದೆಯ ಸಾವು ತುಂಬಾನೇ ಆಘಾತವಾಗಿರೋದ್ರಿಂದ ಈ ಸಂದರ್ಭದಲ್ಲಿ ಯಶ್ ಅವರ ಕಾರಿನಲ್ಲಿ ಕೂರಿಸಿಕೊಂಡು ಮಾತನಾಡಿ ಹಣಕಾಸಿನ ಸಹಾಯವನ್ನ ಮಾಡಿ ಅವರಿಗೆ ಧೈರ್ಯವನ್ನ ಕೂಡ ಹೇಳಿದ್ದಾರೆ. ಒಟ್ಟಲ್ಲಿ ಕನ್ನಡ ಸಿನಿರಂಗದಲ್ಲೇ ವಿಲನ್ ಪಾತ್ರಗಳನ್ನ ಮಾಡಿ ಕನ್ನಡಿಗರ ಮನ ಗೆದ್ದಿದ್ದಂತಹ ಹರೀಶ್ ರಾಯ್ ಕ್ಯಾನ್ಸರ್ಗೆ ಬಲಿಯಾಗಿದ್ದು ಮಾತ್ರ ನಿಜಕ್ಕೂ ದುರಂತ.